ಲಂಕಾದೀಪಾಲನೆ ದೇವಾ ರಾವಣ ಲೋಕೈಕ ವೀರ ಲಂಕಾದೀಪಾಲನೆ ದೇವಾ ರಾವಣ ಲೋಕೈಕ ವೀರ ನಾಕಾರಿ ಸನ್ನೋತ ಭೋಕಾರಿ ಸೇವಿತ ಸನ್ನೋತ ಭೋಕಾರಿ ಸೇವಿತ ರಾಕೇಶ ಮೋಕಂ ಸಂರಕ್ಷಣ ರಾವಣ ದೇವಾದಿ ದೇವ ರಾವಣ ಲೋಕೈಕ ವೀರ ರಾವಣ ಲೋಕೈಕ ವೀರ ರಾವಣ ಲೋಕೈಕ ವೀರ ರಾವಣ ಸಾರ್ವಭೌಮ ಕಿ ರಾವಣ ಸಾರ್ವಭೌಮ ಕಿ ರಾವಣ ಸಾರ್ವಭೌಮ ಕಿ ಹಿಮಚೈಲದಲ್ಲಿ ಓಯು ಭಕ್ಷಣಲಾಗೆ ಹಿಮಚೈಲದಲ್ಲಿ ಓಯು ಭಕ್ಷಣಲಾಗೆ ಮೃತ್ಯುಂಜನಂ ಕುರಿತು ಸಪ್ತಮ ಸಮುದಾರಗೆರೆದು ಹಸ್ತ ದಿಕ್ಪಾಲಕ ಗರುಡ ಗಂಧರ್ವರು ಅತ ದಿಕ್ಪಾಲಕ ಗರುಡ ಗಂಧರ್ವರು ಸುರಯಕ್ಷ ರಾಕ್ಷಸರನ್ನು ಏಂಚಸೆ ಏಲೋಕದೊಳ್ ಜಯಸ್ತಂಭವನ್ನು ನಾಟಿಸಿದ ಈ ರಾವಣೇಶ್ವರ ಪ್ರಾಸ್ತ ಬಳ್ಳಂ ಬಳಿರೆ ಭುವನ ಬೇಕರ ಬಳ್ಳಂ ಬಳಿರೆ ಭುವನ ಬೇಕರ ಅಳಲ ರಿಪುಗಳ ಭಾರತ ಮೆರವ ಪ್ರಬಲ ರಿಪುಗಳ ಜಯಿಸುವೆನು ಅಳಲ ರಿಪುಗಳ ಭಾರತ ಮೆರವ ಪ್ರಬಲ ರಿಪುಗಳ ಜಯಿಸುವೆನು ಸಾರಿ ಹೋಗಿ ಶಿರವನ್ನು ತೆರೆದು ಸಾರಿ ಹೋಗಿ ಶಿರವನ್ನು ತೆರೆದು ನರಾತ್ತಮರರ ಕೈಸರೆ ಬಿಡಿದೆ ಬಳ್ಳಂ ಬಳಿರೆ ಭುವನ ಬೇಕರ ಬಳ್ಳಂ ಬಳಿರೆ ಭುವನ ಬೇಕರ ಚೋರನೆಂಬೋರು ಕೋರಿ ಬದುಕುವರೆ ಕೋರ ಭೀಕರಾಕಾರವ ನೋಡಲ್ ಚೋರನೆಂಬೋರು ಕೋರಿ ಬದುಕುವರೆ ಕೋರ ಭೀಕರಾಕಾರವ ನೋಡು ಅನುವಲದಿ ಚಲಚಲನೆ ಅನುವಲದಿ ಚಲಚಲನೆ ಪಲಾಯದಿಂದಲೇ ಜಯಿಸುವೆ ನಾವು ಬಳ್ಳಂ ಬಳಿರ ಭುವನ ಬೇಕರ ಬಳ್ಳಂ ಬಳಿರ ಭುವನ ಬೇಕರ ಸುರ ಕಿನ್ನರ ಕಿಂಪುರುಷ ಸಿದ್ಧ ಸದ್ಯ ವಿದ್ಯಾಧರೆಲ್ಲರೂ ನನ್ನ ಭುಜಬಲ ಪರಾಕ್ರಮವನ್ನು ಜಯಿಸಿ ಸ್ವರ್ಗ ಮಧ್ಯ ಪಾತಾಳಾದಿಗಳನ್ನು ಏಕಚಕ್ರಾಧಿಪತ್ಯನ್ನಾಗಿ ಮಾಡಿ ಆಳುತ್ತಿರುವ ಈ ರಾವಣ ಸಾರ್ವಭೌಮನಿಗೆ ಇಂದು ಏನೋ ಕಳವಳವಾಗುತ್ತಿರುವುದಲ್ಲ. ಅಲ್ಲದೆ ಜನಸ್ಥಾನದಲ್ಲಿ ಇರಿಸಿದ್ದಂತಹ ಕರಾದಿಗಳ ವಿಷಯವೇನಾಯ್ತು ತಿಳಿಯುವುದಲ್ಲ. ಪ್ರಾಸ್ತ ಜಾಗೃತಿಯಾಗಿ ತಿಳಿಸು. ನಿಮಗೆ ಕಳವಳವೆಂದರೇನು? ಅದಲ್ಲದೆ ಜನಸ್ಥಳದಲ್ಲಿರಿಸಿದ್ದ ಕರಾದಿಗಳು ಇಂದ್ರಾದಿಗಳು ಜಯಿಸಿದ್ರಂತೆ ಮಹಾಪ್ರಭು. ಏನು ಕರಾದಿಗಳು ಇಂದ್ರಾದಿಗಳನ್ನು ಜಯಿಸಿದ್ರಿ? ಬಲೋ ಬಲೋ ಬಲೋ, ಬಹಳ ಸಂತೋಷ.
ಹಾಗಾದರೆ ಇಂಥ ಸಂತೋಷದ ಸಮಯದಲ್ಲಿ ರಾಜ ನರ್ತಕಿಯರನ್ನು ಮಾಡಿ ಆನಂದದಿಂದ ಕಾಲ ಕಳೆಯೋಣ. ಯಾರಲ್ಲಿ ಯಾರಲ್ಲಿ ರಾಜ ನರ್ತಕಿಯನ್ನು ಬರಮಾಡಿ ರಾಜನೃತ್ಯಗಳನ್ನು ಬರಮಾಡಿ. ನಟಿಯೇ ನಾಟ್ಯವನ್ನು ನೀನಾಡುವ ಮಾಸ್ಟರ್, ನಟಿಯೇ ನಾಟ್ಯವನ್ನು ನೀನಾಡುವ ನಿನ್ನ ನಾಟ್ಯವನ್ನು ಕಾಣಲಿ ಬಾ. ನಟಿಯೇ ನಾಟ್ಯವನ್ನು ನೀನಾಡುವ
ಈ ರಾಜ ನರ್ತಕಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳುಹಿಸು. ತಮ್ಮ ಅಪ್ಪಣೆ ಅಂತ ಮಹಾಪ್ರಭು. ಅಣ್ಣ ಬರಿ ಬರಿ, ನಾನು ಕೆಟ್ಟನೋ ಅಣ್ಣ. ಪ್ರಾಸ್ತ ಏನಿದೆ ಆಶ್ಚರ್ಯ? ಮಹಾಪ್ರಭು, ತಂಗಿಯವರಾದ ಶೂರ್ಪನಖಿ ದೇವಿಯರು ರೋಧಿಸುತ್ತಾ ಬರುತ್ತಿರುವರು. ಚಾರನೆ, ಆಕೆಯನ್ನು ಜಾಗೃತಿಯಾಗಿ ಬರಮಾಡು. ಯಾರೋ ರಾಮ ಲಕ್ಷ್ಮಣರಂತೆ ಅಲ್ಲ. ಲೇ ತಂಗಿ, ನಿನ್ನನ್ನು ಈ ರೀತಿ ಅವಮಾನ ಮಾಡಿದ ಆ ನರಾಧಮರರು ಎಲ್ಲಿರುವರು ಜಾಗೃತಿಯಾಗಿದ್ದರು ನೋಡಿ. ಅಲ್ಲ, ದಂಡಕಾರಣ್ಯಕ್ಕೆ ಹೋಗಿದೆ. ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿರುವುದನ್ನ. ಏನು 3 ಜನ? ಯಾರು? ಯಾರು? ಯಾರೋ ರಾಮ ಲಕ್ಷ್ಮಣರಂತೆ. ಹೌದಣ್ಣ. ಏನು ರಾಮ ಲಕ್ಷ್ಮಣರೇ? ಹೌದಣ್ಣ. ಇರಲಿ, ಮುಂದಕ್ಕೆ ಹೇಳು. ಯಾರೋ ಒಬ್ಬ ಸೀತೆಯಂತೆ. ಏನು ಅವರ ಜೊತೆ ಸೀತೆಯೂ ಸಹ ಇದ್ದಳೆ? ಏನು ಅವರ ಜೊತೆ ಸೀತೆಯೂ ಸಹ ಇರುವಳೆ? ಇರಲಿ, ಮುಂದಕ್ಕೆ ಹೇಳು. ಆ ಸೀತೆ ನೋಡು ಬಹಳ ಸುಂದರವಾಗಿದ್ದು, ಆಕೆಯನ್ನು ಕರೆದುಕೊಂಡು ಬರಲು ಹೋದಾಗ ರಾಮನ ಲಕ್ಷ್ಮಣ ಕೊಯ್ದುಕೊಳ್ಳಿ ಬಿಡ. ನೀನು ರೇ ತಂಗಿ, ತಂಗಿ ನಿನ್ನೆ ಪರಿಭಂಗ ಪಡಿಸಕೂಡಣ. ರೇ ತಂಗಿ, ತಂಗಿ ನಿನ್ನೆ ಪರಿಭಂಗ ಪಡಿಸಕೂಡಣ. ರೇ ತಂಗಿ, ತಲಂ ಕೊಲ್ಲದಿದ್ದೋಡೆ ದಶಗಂಟ ನೀನು. ಲೇ ತಂಗಿ, ಪರಿಪರಿದರೆದೋಳ್ ಆದುರುಳನ. ಪರಿಪರಿದರೆದೋಳ್ ಆದುರುಳನ. ಸರಜೋಳಗಳಿಂದ ಕಾಡಿದು ಈಡಾಡುವೆ ನಡೆಗಡೆ ತಂಗಿ. ಲೇ ತಂಗಿ, ನಿನ್ನನ್ನು ಈ ರೀತಿ ಅವಮಾನ ಮಾಡಿದ ಆ ನರಾಧಮರರು ಎಲ್ಲಿರುವರೋ ಜಾಗೃತಿ ಆಗಿದ್ದರು ನೋಡಿ. ಅವರನ್ನಲ್ಲದೆ ಅವರ ವಂಶವನ್ನೇ ನಿರ್ಮೂಲ ಮಾಡಿಬಿಡುವನು. ಕಡಂಗೋಡಿನಲ್ಲಿ ಏನಿಲ್ಲ ನಿಲುವಲಿ ನಿಲುವಲಿ ಗೆಲುವಲಿ ತಂಗಿ. ಕಡಂಗೋಡಿನಲ್ಲಿ ಏನಿಲ್ಲ ನಿಲುವಲಿ ನಿಲುವಲಿ ಗೆಲುವಲಿ. ಪರಶೋವರ ನಿರೋಧಿಸುವೆ ಗಿರಿಧರ ಮನಲೇ ಪೊರೆ ದೇವನೇ. ಪರಶೋವರವರ ಇರಲು ಜಯಿಸುವೆ ಗಿರಿಧರ ಮನಲೇ ಪೊರೆ ದೇವ. ನಿರುತದಿ ನಿಮ್ಮನ್ನು ಸ್ಮರಿಸುವೆನೋ, ನಿರುತದಿ ನಿಮ್ಮನ್ನು ಸ್ಮರಿಸುವೆನೋ. ಕಡಂಗೋಡಿನಲ್ಲಿ ಏನಿಲ್ಲ ನಿಲುವಲಿ ನಿಲುವಲಿ ಗೆಲುವಲಿ ತಂಗಿ. ರಾಮನ ಹಸಿರವನ್ನು ತೆರೆದು ಬರದಿ ನಿಮ್ಮನ್ನು ಸ್ಮರಿಸುವೆನು ತಂಗಿ. ರಾಮನ ಹಸಿರವನ್ನು ತೆರೆದು ಬರದಿ ನಿಮ್ಮನ್ನು ಸ್ಮರಿಸುವೆನು. ಅರಿವನೇ ಉಳಿವನೇ ನಿಲುವನೇ ಗೆಲುವನೇ. ಅರಿವನೇ ಉಳಿವನೇ ನಿಲುವನೇ ಗೆಲುವನೇ. ಅರಿವನೇ ಉಳಿವನೇ ನಿಲುವನೇ ಗೆಲುವನೇ. ಕಡಂಗೋಡಿನಲ್ಲಿ ಏನಿಲ್ಲ ನಿಲುವನೇ ನಿಲುವನೇ ಗೆಲುವನೇ. ಲೇ ತಂಗಿ, ನಿನ್ನನ್ನು
ಚಿತ್ರಾಸ್ತ, ನಾನು ಪಂಚಾವಟ್ಟಿಗೆ ಹೋಗಿ ಬರುವೆನು. ಅಲ್ಲಿಯವರೆಗೂ ನೀನು ಈ ರಾಜ್ಯ ಕಾರ್ಯದಲ್ಲಿ ನಿರತನಾಗಿರು. ತಮ್ಮ ಅಪ್ಪಣೆ ಅಂತ ಆಗಲಿ ಮಹಾಪ್ರಭು. ಅಣ್ಣ ಉಪಾಯ ಹೇಳ್ಬೇಕಣ್ಣ. ಆ ಹೀಗೆ ಒಬ್ಬಂದೇ ಆಗಿದ್ದಾಗ ಆ ರಾಮ ಲಕ್ಷ್ಮಣನನ್ನು ಮಾವನಾದ ಮಾರೀಚನಿಗೆ ಹೇಳಿ ಹೇಮಶಾಹಿ ವೇಷ ಧರಿಸಿ ದೂರ ಕರೆದುಕೊಂಡು ಹೋಗಬೇಕು. ಆಗ ಸೀತೆ ಒಬ್ಬಂದೇ ಆಗೋಳು. ಆಗ ಹೋಗಿ ಅಪಹರಿಸಿಕೊಂಡು ಬರಬಹುದಣ್ಣ. ಬಲೆ 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 ತಂಗಿ, ಒಳ್ಳೆಯ ಉಪಾಯವನ್ನೇ ಹೇಳಿದೆ. ಛೀ ಮುರ್ಕಳೆ, ಸಾಕು ನಿಲ್ಲಿಸು. ಇಂತಹ ದುರ್ಬೋಧನೆಗಳನ್ನು ಹೇಳಿ ನಮ್ಮ ಕುಲವನ್ನೇ ಹಾಳು ಮಾಡುವೆಯಲ್ಲ. ಸಾಕು ಸುಮ್ಮನೆ ಇರು. ಅಣ್ಣ ಹೇಳುವೆನು ಕೇಳು. ಸಕ್ಕ ಭಾವನೆ ಕೇಳು ಬೇಡ್ವೆ, ಸಕ್ಕ ಭಾವನೆ ಕೇಳು ಬೇಡ್ವೆ. ರಮ ಮನುಜನಲ್ಲವಯ್ಯ, ರಮ ಮನುಜ ನಲ್ಲವಯ್ಯ, ರಮ ಮನುಜ ನಲ್ಲವಯ್ಯ. ಕಮ ಜನಕನು ಸಕ್ಕ ಭಾವನೆ ಕೇಳು ಬೇಡ್ವೆ. ಭೂಮಿ ಜಾತೆ ಇದೆಯನ್ನು ಕಮಿಸಿ ನೀನು ತರಲು ಬೇಡ. ಕಮ ಜನಕನ ಕೊಲ್ಲಲೋತ, ಕಮ ಜನಕನ ಕೊಲ್ಲಲೋತ, ಭೂಮಿಯೊಳಗೆ ಕೂತಿ ಹಾಡೋ ಸಕ್ಕ ಭಾವನೆ ಕೇಳು ಬೇಡ್ವೆ. ಅಣ್ಣ, ಈ ದುರ್ಮಾರ್ಗಳಾದ ಶೂರ್ಪನಖಿಯ ಮಾತುಗಳನ್ನು ಕೇಳಬೇಡ. ಅನ್ಯಾಯವಾಗಿ ಕೆಟ್ಟು ಹೋಗುವೆ. ಶ್ರೀರಾಮಚಂದ್ರನೇ ಮಹಾವಿಷ್ಣು, ಲಕ್ಷ್ಮಣನೇ ಆದಿಶೇಷನು, ಸೀತಾಮಾತೆಯು ಆದಿ ಲಕ್ಷ್ಮಿಯು. ಇದನ್ನು ಹರಿಯದೆ ಭೂಜಾತೆಯಾದ ಸೀತಾದೇವಿಯನ್ನು ತರಬಹುದೇ? ಇದು ನಿನಗೆ ಯುಕ್ತವಲ್ಲ. ಸಾಕು ಸುಮ್ಮನೆರು. ಎಲ್ಲವೋ ವಿಭೀಷಣ, ಈ ಧರ್ಮೋಪದೇಶವು ಸಾಕು, ನಿಲ್ಲಿಸು. ಆ ಬಡರಾಮನ ಪರಾಕ್ರಮವನ್ನು ನಾನು ಬಲ್ಲನು. ರಾವಣಾದ ಮಾರೀಚನೇ, ನೀನು ಹೇಮಸಾರಾಂಗ ರೂಪದಲ್ಲಿ ಪಂಚಾವಟ್ಟಿಗೆ ಹೋಗಿ ಆ ರಾಮಲಕ್ಷ್ಮಣರ ಮುಂದೆ ಸುಳಿದಾಡಿ ಆ ರಾಮಲಕ್ಷ್ಮಣನನ್ನು ವಂಚಿಸಿ ಬಹುದೂರ ಸೆಳೆದುಕೊಂಡು ಹೋಗು. ಮುಂದಿನ ವಿಚಾರವನ್ನು ರಾವಣೇಂದ್ರ ಹೇಳುವೆನೋ ಕೇಳು. ಮುಂದೆ ಮುಂದೆ ತಂದು ರಾಮನ ಮಹಿಮೆಯ ತಿಳಿಯದೆ ನೀನು ಭೂತನದೊಳು ನಾ ಬೇಡುವೆ ಕೇಳು. ರಾಮನ ಮಹಿಮೆಯ ತಿಳಿಯದೆ ನೀನು ಭೂತನದೊಳು ನಾ ಬೇಡುವೆ ಕೇಳು. ಆತನು ಸೂರನು ಏನೆಂದು ಬೇಳಲಿ, ಆತನು ಸೂರನು ಏನೆಂದು ಬೇಳಲಿ. ನೀತಿಯದೆಲ್ಲವೂ ದುರ್ನಡತೆ, ನೀತಿಯದೆಲ್ಲವೂ ದುರ್ನಡತೆ. ರಾಮರ ಮಹಿಮೆಯ ತಿಳಿಯದೆ ನೀನು ಭೂತನದೊಳು ನಾ ಬೇಡುವೆ ಕೇಳು. ಸೋತು ನಾ ಬೇಡುವೆ ಈತರ ಕಾರ್ಯವ, ಸೋತು ನಾ
ರಾವಣೇಂದ್ರ, ಶ್ರೀರಾಮಚಂದ್ರನು ಸಾಮಾನ್ಯವಾದ ಮಾನವೆಂದು ತಿಳಿಯಬೇಡ. ನಾನು ಹಿಂದೆ ವಿಶ್ವಾಮಿತ್ರನ ಯಾಗವನ್ನು ಕೆಡಿಸಲು ಹೋಗಿ ಆತನಿಂದ ಪರಾಜಿತನಾಗಿ ಬಂದಿರನು. ಪುನಃ ಹೋಗುವುದಾದರೆ ನಾನು ಹಿಂತಿರುಗಿ ಬರುವಾಗಿಲ್ಲ. ಆದ್ದರಿಂದ ಈ ಕಾರ್ಯವು ನನ್ನಿಂದಾಗದು ದೇವ. ಎಲ್ಲವೋ ಮಾರಿಚನೆ, ಎನ್ನಯ ಪರಾಕ್ರಮವನ್ನು ಅರಿಯದೆ ಆ ಬಡರಾಮನಿಗೆ ಎದುರಿ ಏಡಿ ಮಾತುಗಳನ್ನು ಆಡುವೆಯಾ ಮೂರ್ಖ? ಹೋಗುವೆಯೋ ನಿನ್ನ ಶಿರಸನ್ನು ಈಗಲಯ್ಯಲೋ. ಆಹಾ, ಎಂಥ ಕಷ್ಟವೂ ಉಂಟಾಯಿತು. ಹೋದರೆ ಶ್ರೀರಾಮನಿಂದ ಮರಣ, ಹೋಗದಿದ್ದರೆ ಈ ನೀಚನಿಂದ ಮರಣ. ಈ ನೀಚನಲ್ಲಿ ಸಾಯುವುದಕ್ಕಿಂತ ಶ್ರೀರಾಮನಲ್ಲಿ ಮಡಿದರೆ ನನಗೆ ಮೋಕ್ಷ ಉಂಟಾಗುವುದು. ಹಾಗಲಿ ರಾವಣೇಂದ್ರ, ಇದೋ ಈಗಲೇ ಹೋಗಿ ಬರುವೆನು. ಜಾನಕಿ, ಇಲ್ಲಿ ನೋಡಿದ್ಯಾ? ಆಹಾ, ಸ್ವರ್ಣಮಯವಾದ ಮೃಗವು ಅದೆಷ್ಟು ಸುಂದರವಾಗಿರುವುದು. ಪ್ರಿಯಾ, ಆ ಮೃಗವನ್ನು ನನಗೆ ಹಿಡಿದುಕೊಡಬಲ್ಲಿರಾ? ಜಾನಕಿ, ನೀವಿಲ್ಲದೆ ಇರುವ ಸಮಯದಲ್ಲಿ ಅದರ ಸಂಗಡ ಆಟ ಪಾಠಗಳನ್ನು ಆಡಿಕೊಳ್ಳುವೆನು. ಜಾನಕಿ,
ಈ ಮೃಗದ ಕಥೆಯನ್ನು ಹೇಳುವೆನು ಕೇಳು. ಕಾಡಿನ ಮೃಗದಿಂದ ಕೇಳು ಬರುವುದು ಕಾಂತೆ. ಜನಕಿ, ಕಾಡಿನ ಮೃಗದಿಂದ ಕೇಳು ಬರುವುದು ಕಾಂತೆ. ಬಯಸಬೇಡವೇ ಇದನ ಪ್ರಿಯ ಜನಕಿ, ಕಾಡಿನ ಮೃಗದಿಂದ ಕೇಳು ಬರುವುದು ಕಾಂತೆ. ರಾಕ್ಷಸರ ಮಾಯೆಯೋ ಕೂಡಿದ ಕಾಡಿನೋ. ಜನಕಿ, ರಾಕ್ಷಸರ ಮಾಯೆಯೋ ಕೂಡಿದ ಕಾಡಿನೋ. ಇದನ್ನು ಬಯಸಿದರೆ ನನಗೆ ಕೇಡು ಬರುವುದು ಕಾಂತಿ. ಇದನ್ನೆಂದಿದರೆ ಎಮಗೆ ಕೇಡು ಬರುವುದು ಕಾಂತೆ. ಕಾಡಿನ ಮೃಗದಿಂದ ಕೇಡು ಬರುವುದು ಕಾಂತೆ. ಧರೆಯುಳ್ ಸ್ವರ್ಣ ಮೃಗವ ಯಾರು ಕಾಣಲಾರಿಯರು. ಜನಕಿ, ಧರೆಯುಳ್ ಸ್ವರ್ಣ ಮೃಗವ ಯಾರು ಕಾಣಲಾರಿಯರು. ಧರೆಯುಳ್ ಸ್ವರ್ಣ ಮೃಗವ ಯಾರು ಕಾಣಲಾರಿಯರು. ಧರೆಯುಳ್ ಸ್ವರ್ಣ ಮೃಗವ ಯಾರು ಕಾಣಲಾರಿಯರು. ಇದನ್ನೆಂಪಿದರೆ ಎಮಗೆ ಕೇಡು ಬರುವುದು ಕಾಂತೆ. ಇದನ್ನೆಂಪಿದರೆ ಎಮಗೆ ಕೇಡು ಬರುವುದು ಕಾಂತೆ. ಕಾಡಿನ ಮೃಗದಿಂದ ಕೇಡು ಬರುವುದು ಕಾಂತೆ. ಕೇಡು ಬರುವುದೇ. ಜನಕಿ, ಪ್ರಪಂಚದಲ್ಲಿ ಸ್ವರ್ಣಮೃಗವುದು ಎಲ್ಲಿಯಾದರೂ ಉಂಟೆ? ಇದನ್ನು ಬಯಸಬೇಡ, ಸುಮ್ಮನಿರು. ಸ್ವಾಮಿ, ಆ ಮೃಗವನ್ನು ನೋಡಿದಾಗಲಿಂದಲೂ ನನ್ನ ಮನವೆಲ್ಲವೂ ಅದರಲ್ಲೇ ಅಡಕವಾಗಿರುವುದು. ಖಂಡಿತವಾಗಿಯೂ ನೀವು ಆ ಮೃಗವನ್ನು ಹಿಡಿದುಕೊಡಲೇಬೇಕು ಪ್ರಿಯ. ಜನಕಿ, ಮನಸ್ಸಿಗೆ ಬೇಸರವನ್ನು ತಂದುಕೊಳ್ಳಬೇಡ. ಇದನ್ನು ತರಲು ನಾನು ಈಗಲೇ ಹೊರಡುವೆನು. ಒಂದು ವೇಳೆ ಅದು ಸಿಗದಿದ್ದರೆ ಅದರ ಚರ್ಮವನ್ನಾದರೂ ತಂದುಕೊಡುವೆನು. ಹಾಗೆ ಆಗಲಿ ಸ್ವಾಮಿ. ಲಕ್ಷ್ಮಣ, ಲಕ್ಷ್ಮಣ, ಸ್ತ್ರೀಯರು ಹಿಡಿದ ಹಠವನ್ನು ಬಿಡುವುದಿಲ್ಲ. ಅದನ್ನು ತರಲು ನಾನು ಈಗಲೇ ಹೊರಡುವೆನು. ನಾನು ಬರುವವರೆಗೂ ಸೀತೆಯನ್ನು ಜಾಗರೂಕತೆಯಿಂದ ನೋಡಿಕೋ ಲಕ್ಷ್ಮಣ, ಜಾಗರೂಕತೆಯಿಂದ ನೋಡಿಕೋ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ, ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ. ನಿಲ್ಲದೆ ನಿನ್ನಯ ಸೊಲ್ಲ ನಡಗಿವೆ, ನಿಲ್ಲದೆ ನಿನ್ನಯ ಸೊಲ್ಲ ನಡಗಿವೆ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ. ಸಿಕ್ಕದೆ ಎಲ್ಲಿಗೆ ಅಕ್ಕರದಿಂಪೋಪೆ, ಸಿಕ್ಕದೆ ಎಲ್ಲಿಗೆ ಅಕ್ಕರದಿಂಪೋಪೆ. ದಕ್ಕದು ನಿನ್ನಯ ಸಾಹಸವು, ದಕ್ಕದು ನಿನ್ನಯ ಸಾಹಸವು. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ, ಕುಲ್ಲ ಮೃಗವೇ ನೀ, ಕುಲ್ಲ ಮೃಗವೇ ನೀ. ಆ ಲಕ್ಷ್ಮಣ ಸೀತಾ, ಆ ಲಕ್ಷ್ಮಣ ಸೀತಾ, ಆ ಲಕ್ಷ್ಮಣ ಸೀತಾ. ಸ್ವಾಮಿ, ಲಕ್ಷ್ಮಣ, ಮೈದನ, ಕೇಳಿದ್ಯಾ ನಿನ್ನಣ್ಣನ ಆರ್ತಧ್ವನಿಯು? ಲಕ್ಷ್ಮಣ,
ಬೇಗನೆ ಹೋಗಿ ನಿನ್ನಣ್ಣನ ಕುಶಲತೆಯನ್ನು ತಿಳಿದು ಬರುವನಾಗು. ಅಮ್ಮ, ಅಗ್ರಜನಿಗೆ ಅಪಾಯವೆಂದರೇನು? ಎಲ್ಲಿ ಹೋಗಲಿ ನಾನು, ಎಲ್ಲಿ ಹುಡುಕಲಿ ನಾನು, ಎಲ್ಲಿ ಹೋಗಲಿ ನಾನು, ಎಲ್ಲಿ ಹುಡುಕಲಿ ನಾನು, ಅಣ್ಣನ ಆಜ್ಞೆಯ ನಾನೆಂದು ನನಗೇಕೋ ಬಹಳ ಗಾಬರಿಯಾಗುತ್ತಿದೆ. ಅಣ್ಣನ ಆಜ್ಞೆಯ ನಾನೆಂದು ಎಳೆದೋದು ಭಾಷೆಯೋ ಅಮ್ಮ ಜನನಿ ಎಳೆದೋದು ಭಾಷೆಯೋ. ಘೋರಾರಣ್ಯದಲ್ಲಿ ನಾ ಎಲ್ಲಿ ಹೋಗಲಿ, ಘೋರಾರಣ್ಯದಲ್ಲಿ ನಾ ಎಲ್ಲಿ ಹೋಗಲಿ, ಮೀರಿದ ಕಾರ್ಯಕ್ಕೆ ನಾ ಏನ ಮಾಡಲಿ. ಮೀರಿದ ಕಾರ್ಯಕ್ಕೆ ನಾ ಏನ ಮಾಡಲಿ, ಎಳೆದೋದು ಭಾಷೆಯೋ ಅಮ್ಮ ಜನನಿ ಎಳೆದೋದು ಭಾಷೆಯೋ ಅಮ್ಮ. ಅಮ್ಮ ಜನನಿ, ಅಗ್ರಜನಿಗೆ ಅಪಾಯವೆಂದರೇನು? ಇದು ರಾಕ್ಷಸರ ಮಾಯವೇ ಇರಬಹುದು. ನೀವು ಭಯಪಡಬೇಡಿ. ಮೈದನ, ನನ್ನ ಮಾತನ್ನು ಕೇಳು. ಅದು ನಿನ್ನಣ್ಣನ ಧ್ವನಿಯೇ ಹೊರತು ಅನ್ಯತಾ ಆಗಿರಲಾರದು. ನನ್ನ ಮಾತನ್ನು ಕೇಳು. ಹೋಗಿ ನಿಮ್ಮಣ್ಣನ ಕ್ಷೇಮವನ್ನು ನೋಡಿ ಬರುವನಾಗು. ಓಹೋ, ಹಾಗಾದ್ರೆ ನೀನು ಭರತನು ಇದನ್ನೇ ಹಾರೈಸುತ್ತಿದ್ದಿರೋ ಏನು? ನಿನ್ನಣ್ಣನು ಕೇಡಿಗಾಹುತಿಯಾದರೆ ನಿನ್ನ ಅತ್ತಿಗೆ ನಿನ್ನವಳಾಗುವಳಪ್ಪ. ಆ, ಶಿವ ಶಿವ ಉರಿಯೋಳ್ ಕಾಚಿನ ಸೆರಳಿನ ಸರದಿ, ಉರಿಯೋಳ್ ಕಾಚಿನ ಸರಳಿನ ಸರದಿ, ಕರುಣಾಯುಧವ ತೆಳೆಯೋ ತೀರ್ಪು ಆ ಪುರುಷೋದ್ಯ ಕೇಳಲ್, ಪುರುಷೋದ್ಯ ಕೇಳಲ್, ಅರಣವು ಹೋಗಲಿಲ್ಲವೋ ಘಟನೆವಿದಂತೋ. ಶಿವ ಶಿವ, ಇದೇನು ಆಶ್ಚರ್ಯವು! ಲೋಕದಲ್ಲಿ ಶ್ರೀಹರ ಮನೋಹರವನ್ನು ಮಾತ್ರ ತಳೆಯಲಾಗದು. ಅದು ಹೇಗೆಂದರೆ ಔದೆಂಬ ರಾಣಿ ಪುಷ್ಪಾಣಿ ಶ್ವೇತವರ್ಣಂಚಿ ಮಧ್ಯಪಜಂ ಎಂಬಂತೆ ಹತ್ತಿಯ ಮರದ ಹೂವನ್ನಾದರೂ ನೋಡಬಹುದು, ಆಕಾಶದಲ್ಲಿ ಬಿಳಿಯ ಕಾಗೆಯನ್ನಾದರೂ ನೋಡಬಹುದು, ನೀರಿನಲ್ಲಿ ಮೀನಿನ ಹೆಜ್ಜೆಯಾದರೂ ನೋಡಬಹುದು. ಶ್ರೀಹರ ಮನೋಹರ ಮಾತ್ರ ತಳೆಯಾಗಲಾಗದು. ಅಮ್ಮ ಜನನಿ, ನಾನು ಹೋಗಿ ಬರುತ್ತೇನಮ್ಮ. ಆಗ್ಲಿ, ಬೇಗನೆ ಹೊರಡು. ಅಮ್ಮ ಜನನಿ, ನಾನು ಮರೆತಿದ್ದೆನು. ಅಮ್ಮ ಜನನಿ, ನಾನು ಇಲ್ಲಿಯ ಬರುವ 3 ಗೆರೆಗಳನ್ನು ಮಾತ್ರ ಇದನ್ನು ದಾಟಿ ಹೊರಗೆ ಬರಬೇಡಮ್ಮ. ಇದು ನನ್ನ ಕೋರಿಕೆ. ನಾನು ಹೋಗಿ ಬರುತ್ತೇನಮ್ಮ. ಹಾಗೆ ಆಗಲಿ ಮೈದನ. ದೇವ ದೇವದ ಬಳ್ಳಾಚರ ಮಂದಿರ ಗಂಗಾಧರ ಹರ ನಮೋ ನಮೋ. ದೇವ ದೇವದ ಬಳ್ಳಾಚರ ಮಂದಿರ ಗಂಗಾಧರ ಹರ ನಮೋ ನಮೋ. ದೈವದ ಲೋಕ ಶುಭ ಮುನಿ ಮಗರ ಲೋಕವಿರಲಿಗರ ನಮೋ ನಮೋ.
ಪಾಲಿಸು ಕಿಂಕರ ಪವನ ಶಂಕರ ಶಂಕರ ಪುರಹರ ನಮೋ ನಮೋ ಕಾಲಹಲಹರ ಸುಲಾಯುತಕರ ಕಾಲಹಲಹರ ಸುಲಾಯುತಕರ ಶೈಲಸುತಾವರ ನಮೋ 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 ಜೈ ಶಂಕರ ಸಾಂಬ ಸದಾಶಿವ ಭವತಿ ಭಿಕ್ಷಾಂದೇಹಿ ಜೈ ಶಂಕರ ಸಾಂಬ ಸದಾಶಿವ ಭವತಿ ಭಿಕ್ಷಾಂದೇಹಿ ಜೈ ಶಂಕರ ಸಾಂಬ ಸದಾಶಿವ ಭವತಿ ಭಿಕ್ಷಾಂದೇಹಿ. ಇದೇನು ಯಾರೋ ಪೂಜ್ಯರು ಬಂದು ಭಿಕ್ಷೆಯನ್ನು ಯಾಚಿಸುವಂತಿದೆಯಲ್ಲ, ಏನು ಮಾಡಲಿ? ಅವರಿಗೆ ಭಿಕ್ಷೆಯನ್ನು ನೀಡೋಣವೆಂದರೆ ಸ್ವಾಮಿ ಆಗಲಿ ಲಕ್ಷ್ಮಣನಾಗಲಿ ಸರಿಹದಲ್ಲಿಲ್ಲವಲ್ಲ, ನಾನೇನು ಮಾಡಲಿ? ದೇವಿ, ನಾನು ಬಹಳವಾಗಿ ಹಸಿದು ಬಂದಿರುವೆನು, ಏನಾದರೂ ಭಿಕ್ಷೆಯನ್ನು ನೀಡಿ. ಅಯ್ಯೋ, ಬಹಳವಾಗಿ ಬಸಿದಿರುವಂತೆ ಕಾಣುತ್ತಿರುವುದು. ಆಗಲಿ ಪೂಜ್ಯರೇ, ನಾನೀಗಲೇ ಭಿಕ್ಷೆಯನ್ನು ತರುವೆನು, ಇಲ್ಲಿಯೇ ಇರುವರಾಗಿ. ಮಹಾತ್ಮರೇ, ಇದು ಈ ಪರ್ಣಶಾಲೆಯ ಒಳಗಡೆ ದಯಮಾಡಿಸಿದರೆ ನಾನು ಭಿಕ್ಷೆಯನ್ನು ನೀಡುವೆನು. ದೇವಿ, ನಾನು ಪರರ ಗೃಹವನ್ನು ಪ್ರವೇಶಿಸುವನಲ್ಲ, ಆದುದರಿಂದ ತಾವೇ ಹೊರಗೆ ಬಂದು ಭಿಕ್ಷೆಯನ್ನು ನೀಡಿ. ಅಯ್ಯೋ, ಏನು ಮಾಡಲಿ? ಹೊರಗೆ ಹೋಗಿ ಭಿಕ್ಷೆಯನ್ನು ನೀಡೋಣವೆಂದರೆ ಲಕ್ಷ್ಮಣನು ಸಪ್ತ ಋಷಿಗಳ ರೇಖೆಗಳನ್ನೇ ನಿರ್ಮಿಸಿರುವನು. ನಾನು ಹೇಗೆ ತಾನೇ ಭಿಕ್ಷೆಯನ್ನು ನೀಡಲಿ? ಪೂಜರೆ, ಲಕ್ಷ್ಮಣನು ಸಪ್ತ ಋಷಿಗಳ ರೇಖೆಗಳನ್ನು ಬರೆದಿರುವ ಕಾರಣದಿಂದಾಗಿ ನಾನು ಹೊರಗೆ ಬರಲು ಸಾಧ್ಯವಿಲ್ಲ. ನೀವೇ ಸ್ವಲ್ಪ ಮುಂದೆ ಧಾವಿಸಿ ಭಿಕ್ಷೆಯನ್ನು ಸ್ವೀಕರಿಸಿ. ದೇವಿ, ನಾನು ಬಹಳವಾಗಿ ಹಸಿದು ಬಂದಿರುವೆನು, ಭಿಕ್ಷೆಯನ್ನು ನೀಡಿವ್ರೋ ಇಲ್ಲವೋ ಹೇಳಿಬಿಡಿ, ನಾನು ಹೊರಟು ಹೋಗುತ್ತೇನೆ. ಆಗಲಿ ಪೂಜರೆ, ನಾನೇ ಹೊರಗೆ ಬಂದು ಭಿಕ್ಷೆಯನ್ನು ನೀಡುವೆನು. ಇನ್ನೂ ಮುಂದಕ್ಕೆ ಬನ್ನಿ, ಇನ್ನೂ ಮುಂದಕ್ಕೆ ಇದು ಬನ್ನಿ, ಸ್ವೀಕರಿಸಿ ಪೂಜರೆ. ಇನ್ನೂ ಮುಂದಕ್ಕೆ ಬನ್ನಿ. ಇದು ಸ್ವೀಕರಿಸುವರಾಗಿ. ಜಾನಕಿ, ರಾಮಚಂದ್ರ, ಜಾನಕಿ, ಇದೋ ನೋಡು ಮೂಲಸ್ಥ ಕುಲಾಮತಿ ಚಂದನನ. ಜಾನಕಿ, ಇದೋ ನೋಡು ಮೂಲಸ್ಥ ಕುಲಾಮತಿ ಚಂದನನ. ಶೌರ್ಯ ಧೈರ್ಯ ತೇಜೋತನನ. ಜಾನಕಿ, ವಿಧ ವಿಧ ವೈಭವ ಸಂತತಿ ಸದನನ. ವಿಧ ವಿಧ ವೈಭವ ಸಂತತಿ ಸದನನ. ಕಂಗೊಳಿಪ ನಲುಪಮ ದಶವದನಿನ. ಎಲೈ ಜಾನಕಿ, ಜಾಗೃತಿಯಾಗಿ ನಡೆ, ಇಲ್ಲದಿದ್ದಲ್ಲಿ ನಿನ್ನನ್ನು ಬಲಾತ್ಕರಿಸಲಾಗುವುದು. ಜಾನಕಿ, ದಶ ಕಂಡನ
ನೋಡಿದ ನುಡಿಯ ರಾಮಚಂದ್ರ ಕರಿಯ ನಿನ್ನ ರಾಮನನ್ನು. ನಾನೆಂತಹ ಕಷ್ಟಕ್ಕೆ ಗುರಿಯಾದೆನು ಪ್ರಭು. ನಿನ್ನ ಮಾತನ್ನು ಕೇಳದೆ ನನಗಿಂತಹ ಕಷ್ಟವು ಒದಗಬೇಕಾಗಿತ್ತೆ ರಾಮಚಂದ್ರ. ಓಹೋ, ಯಾರೋ ನನ್ನ ಮಿತ್ರನಾದ ದಶರಥ ನಾಮಗಿದವನು ಉಚ್ಚರಿಸುತ್ತಾ ರಾಮಧ್ಯಾನವನ್ನು ಮಾಡುತ್ತಿರೋರಲ್ಲ, ಯಾರಾಗಿರಬಹುದು? ಎಲ್ಲವೆಲ್ಲೋ ನಿಜನಾದ ರಾಕ್ಷಸನೇ, ಈ ಸ್ತ್ರೀಯನ್ನು ಏತಕ್ಕಾಗಿ ಅಪರಿಸಿಕೊಂಡು ಹೋಗುತ್ತಿರುವೆ? ಎಲೆ ಪಕ್ಷಿ, ಈಕೆಯು ನನ್ನ ಪತ್ನಿಯು. ಈ ವಿಚಾರ ನಿನಗೆ ಏತಕ್ಕೆ ಹೊರಡು? ಎಲ್ಲವೋ ನೀಚನೆ, ಸುಳ್ಳು ಮಾತುಗಳನ್ನ ಬೇಕೆ ಮಗಳುವೆ. ಅಯ್ಯ, ನಾನು ರಾಮಚಂದ್ರನ ಧರ್ಮ ಪತ್ನಿಯು, ದಶರಥ ಮಹಾರಾಜನ ಸೊಸೆಯು. ಈ ನೀಚನು ನನ್ನ ಸ್ವಾಮಿಯು ಇಲ್ಲದ ಸಮಯದಲ್ಲಿ ನನ್ನನ್ನು ಅಪಹರಿಸುತ್ತಿರುವನು. ನೀನೇ ನನ್ನನ್ನು ರಕ್ಷಿಸಬೇಕು. ಎಲ್ಲವೆಲ್ಲೋ ನಿಜನೇ, ನನ್ನಲ್ಲಿ ಸುಳ್ಳು ಮಾತುಗಳನ್ನು ಹೊಗಳುವೆ ಮೂರ್ಖ. ನಿನ್ನಲ್ಲಿ ಪೌರುಷವಿದ್ದರೆ ನನ್ನನ್ನು ಗೆದ್ದು ಮುಂದಕ್ಕೆ ಹೋಗು. ಎಲೆ ಪಕ್ಷಿ, ಹಾಗಾದರೆ ಇದ್ದಕ್ಕೆ ನಿಲ್ಲು. ಎಲ್ಲವೂ ನಿಜನೇ, ಹಾಗಾದ್ರೆ ಇದ್ದಕ್ಕೆ ನಿಲ್ಲು. ನಿಜನೇ ದುರಾತ್ಮನೆ ಕಠೋರ ಗೋಳೇರಿ. ನಿಜನೇ ದುರಾತ್ಮನೆ ಕಠೋರ ಗೋಳೇರಿ. ನಿಜ ಭಾವದಿಂದ ನಿನ್ನ ದುರ್ವನೆ ದುರಾತ್ಮನೆ ಪ್ರತಾಪಶಾಲಿ ನೀನೆನು. ದುರ್ವನೆ ದುರಾತ್ಮನೆ ಪ್ರತಾಪಶಾಲಿ ನೀನೆನು. ನಿಜ ಭಾವದಿಂದ ನಿನ್ನ ಮೋಸಗೊಳಿಸುವೆ. ನಿಜ ಭಾವದಿಂದ ನಿನ್ನ ಮೋಸಗೊಳಿಸುವೆ. ನಿಜನೇ ದುರಾತ್ಮನೆ ಕಠೋರ ಗೋಳೇರಿ. ನಿಜನೇ ದುರಾತ್ಮನೆ ಕಠೋರ ಗೋಳೇರಿ. ನಿಜ ಭಾವದಿಂದ ನಿನ್ನ ಮೋಸಗೊಳಿಸುವೆ. ನಿಜ ಭಾವದಿಂದ ನಿನ್ನ ಮೋಸಗೊಳಿಸುವೆ. ಆಹಾ, ಈ ಪಕ್ಷಿಯು ಸಾಮಾನ್ಯವಾದ ಪಕ್ಷಿಯಲ್ಲ. ಇದನ್ನು ಏನಾದರೂ ಮಾಡಿ ಉಪಾಯದಿಂದಲೇ ಕೊಲ್ಲಬೇಕು. ಎಲೆ ಪಕ್ಷಿಯೇ, ಈ ದಿನ ನಾವಿರುವರು ಯುದ್ಧವನ್ನು ಮಾಡಿದರೆ ನಿಂತು ನೋಡುವವರ್ಯಾರು? ಆದುದರಿಂದ ನಮ್ಮ ಪ್ರಾಣದ ನೆಲೆಯನ್ನು ತಿಳಿದು ಯುದ್ಧವನ್ನು ಮಾಡೋಣ. ಮೊದಲು ನಿನ್ನ ಪ್ರಾಣದ ನೆಲೆಯನ್ನು ತಿಳಿಸು. ಎಲ್ಲವೆಲ್ಲೋ ನೀಚನೇ, ಮೊದಲು ನಿನ್ನ ಪ್ರಾಣದಲ್ಲಿ ತಿಳಿಸೋ ಮೂರ್ಖ. ನನ್ನ ಪ್ರಾಣದ ನೆಲೆ? ಎಲೆ ಪಕ್ಷಿಯೇ, ನನ್ನ ಪ್ರಾಣದ ನೆಲೆಯು ನನ್ನ ಎಡಗಾಲು ಉಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯನ್ನು ತಿಳಿಸು. ನನ್ನ ಪ್ರಾಣದ ನೆಲೆಯು ನನ್ನ ಬಲರೆಕ್ಕೆಯಲ್ಲಿರುವುದು. ಎಲೆ ಪಕ್ಷಿಯೇ, ಹಾಗಾದರೆ ಅಲ್ಲಿ ನೋಡು. ಎಲೆ ಪಕ್ಷಿಯೇ, ಹಾಗಾದರೆ ಅಲ್ಲಿ ನೋಡು. ಜಾನಕಿ, ನಿನ್ನನ್ನು ರಕ್ಷಿಸಲ ಬಂದ ಈ ಪಕ್ಷಿಯು ಯಮಪುರಿ ಯಮಪುರಿ ಯಮಪುರಿಗೆ ಸೇರಿತು. ಈಗಲಾದರೂ ಜಾಗೃತಿಯಾಗಿ ನಡೆ, ಇಲ್ಲದಿದ್ದಲ್ಲಿ ನಿನ್ನನ್ನು ಅಲಂಕರಿಸಲಾಗುವುದು. ಪಕ್ಷಿರಾಜನೇ, ನನ್ನನ್ನು ರಕ್ಷಿಸಲು ಬಂದ ನಿನಗೂ ಸಹ ಇಂತಹ ಹೀನಗತಿ ಉಂಟಾಯಿತೆ. ನನ್ನ ಸ್ವಾಮಿಯ ಬರುವ ತನಕ ಜೀವಂತವಾಗಿಯೇ ಇದ್ದು ಅವರಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಅನಂತರ ಸದ್ಗತಿಯನ್ನು ಹೊಂದು ಅಮ್ಮ, ನಿಮ್ಮ ಇಷ್ಟದಂತೆಯೇ ಆಗಲಿ. ರಾಮಚಂದ್ರ. ರಾಮಚಂದ್ರ.
ಸೀತಾ ಲಕ್ಷ್ಮಣ ಎಂದು ಮಡಿದು ಬಿದ್ದನಲ್ಲ, ಆ ಧ್ವನಿಯು ಸೀತೆಗೆ ಕೇಳಿಸದೇ ಇರಲಿ. ಅಲ್ಲಿ ಏನೇನು ಪ್ರಮಾದವು ನಡೆದಿದೆಯೋ ತಿಳಿದನಲ್ಲ, ಇಲ್ಲಿ ಜಾಗ್ರತೆಯಾಗಿ ಹೊರಡು. ಲಕ್ಷ್ಮಣ, ಲಕ್ಷ್ಮಣ, ನೀನು ಪರ್ಣಶಾಲೆಯನ್ನು ಬಿಟ್ಟು ನೀನು ಏಕೆ ಬಂದೆ? ಇದು ರಾಕ್ಷಸರ ಮಾಯೆ ಎಂದು ನಿನಗೆ ತಿಳಿಯಲಿಲ್ಲವೇ? ಅಣ್ಣ, ನಿಮ್ಮ ದನಿಯು ಮಾತೆಯವರ ಕಿವಿಗೆ ಬಿದ್ದು ಕೂಡಲೇ, ಲಕ್ಷ್ಮಣ, ನಿಮ್ಮಣ್ಣನವರಿಗೆ ಏನೋ ಅಪಾಯ ಸಂಭವಿಸಿದೆ, ನೀನು ಜಾಗ್ರತೆಗೆ ಹೋಗಿ ಅವರಿಗೆ ಸಹಾಯ ಮಾಡು ಅಂತ ಹೇಳಿದ್ರಣ್ಣ. ನಾನು ಎಷ್ಟೇ ಹೇಳಿದರೂ ನನ್ನ ಮಾತನ್ನ ಕೇಳಿಸಿದೆ, ನಿಂದಿಸಿ ಹೀಯಾಳಿಸಿ ಅವಮಾನ ಮಾಡಿದರಣ್ಣ. ಆ ಮಾತುಗಳನ್ನು ಕೇಳಲಾರದೆ ಕರ್ತವ್ಯಹೀನತನಾಗಿ ನಾನು ಬರಲೇಬೇಕಾಯ್ತಣ್ಣ. ಅಣ್ಣ, ನಡೀರಿ, ಪರ್ಣಶಾಲೆಗೆ ಹೋಗೋಣ. ಅನುಜ ಲಕ್ಷ್ಮಣ, ನಡೆ ನಡೆ ನಡೆ, ಹೋಗೋಣ. ಸೀತಾ, ಜಾನಕಿ, ಮನೋಹರೇ, ಸೀತಾ, ಜಾನಕಿ, ಮನೋಹರೇ, ಹಾ ಜಾನಕಿ ಮನೋಹರೇ, ಜಾನಕಿ, ಸೀತಾ, ಹಾ ಮನೋಹರೇ. ಕಾನನ ಮಧ್ಯದಿ ಮಾನಿನಿಯೋರ್ವಳೆ, ಹಾ ಜಾನಕಿ, ಕಾನನ ಮಧ್ಯದಿ ಮಾನಿನಿಯೋರ್ವಳೆ, ಕಾನನ ಮಧ್ಯದಿ ಮಾನಿನಿಯೋರ್ವಳೆ. ಕಾನನ ಮಧ್ಯದಿ ಮಾನಿನಿಯೋರ್ವಳೆ, ನೀನಿರುವುದು ಸರಿ ಮನೋಹರಿ, ನೀನಿರುವುದು ಸರಿ ಮನೋಹರಿ, ನೀನೆಲ್ಲಿಗೆ ಹೋದೆಯೇ ಮನೋಹರಿ, ನೀನೆಲ್ಲಿಗೆ ಹೋದೆಯೇ. ಜಾನಕಿ, ಮನೋಹರೇ, ಜಾನಕಿ, ಹಾ ಜಾನಕಿ ಮನೋಹರೇ. ವರಸಾರಂಗವ ತರಲಾರದವನೆಂದು, ವರಸಾರಂಗವ ತರಲಾರದವನೆಂದು, ಆ ಜಾನಕಿ ಮನೋಹರೇ. ವರಸಾರಂಗವ ತರಲಾರದವನೆಂದು, ವರಸಾರಂಗವ ತರಲಾರದವನೆಂದು, ತರುಣಿಮಣಿ ಕೋಪವೇ ಮನೋಹರೇ, ತರುಣಿಮಣಿ ಕೋಪವೇ ಮನೋಹರೇ, ನೀನೆಲ್ಲಿಗೆ ಹೋದೆಯೇ ಮನೋಹರೇ, ನೀನೆಲ್ಲಿಗೆ ಹೋದೆಯೇ. ಜಾನಕಿ, ಮನೋಹರೇ, ವಂಬಣ್ಣದ ಮೃಗ ಬೆಂಬಿಡದೆ ಪೋದೆ, ವಂಬಣ್ಣದ ಮೃಗ ಬೆಂಬಿಡದೆ ಪೋದೆ, ಅಂಬುಜದಳ ನಯನೆ
ನಾನು ಎಷ್ಟು ಹೇಳಿದರೂ ಕೇಳದೆ ಅಪಾಯಕ್ಕೆ ಗುರಿಯಾದೆಯಾ ಲಕ್ಷ್ಮಣ? ಅಣ್ಣ ಲಕ್ಷ್ಮಣ, ಅಣ್ಣ ಯಾವ ಕಾಲದಲ್ಲಿಯೂ ನನ್ನ ಮಾತನ್ನು ಮೀರದಿದ್ದ ನೀನು ಈಗ ನನ್ನ ಮಾತನ್ನು ಮೀರಬಹುದೇ? ನೋಡಿದೆಯಾ ಎಂತಹ ಅನಾಹುತವಾಯಿತು. ಹೋಗಲಿ, ಆ ಪಾರ್ಶ್ವದಲ್ಲಿಯಾದರೂ ಹುಡುಕೋಣ ನಡೆ. ಅಣ್ಣ, ಇಲ್ಲಿ ನೋಡಿ, ಯಾವುದೋ ಪಕ್ಷಿ ಬಿದ್ದಿರುವುದು. ಇದನ್ನು ನೋಡಿದರೆ ಇದರ ಶರೀರದಿಂದ ರಕ್ತವು ಹೊರಬರುತ್ತಿರುವುದು. ಇದನ್ನಾದರೂ ಕೇಳಿ ತಡೆಯೋಣವೇ? ಲಕ್ಷ್ಮಣ, ಹಾಗೇ ಆಗಲಿ. ಎಲೆ ಪಕ್ಷಿಯೇ, ಯಾರು ನೀನು? ನಿನ್ನ ಈ ವ್ಯವಸ್ಥೆಗೆ ಕಾರಣವೇನು? ಶ್ರೀರಾಮಚಂದ್ರ, ನಿಮ್ಮ ಪತ್ನಿಯಾದ ಸೀತಾದೇವಿಯನ್ನು ರಾವಣನೆಂಬ ರಾಕ್ಷಸನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ನಾನು ಆಕೆಯನ್ನು ಕಾಪಾಡಲು ಹೋಗಿ ಇಂತಹ ಸ್ಥಿತಿಗೆ ಬಂದೆನು. ನಾನು ಜಟಾಯು ಎಂಬ ಪಕ್ಷಿಯು, ನಿಮ್ಮ ತಂದೆಯಾದ ದಶರಥ ರಾಜನ ಸ್ನೇಹಿತನು. ಶ್ರೀರಾಮಚಂದ್ರ, ನನ್ನನ್ನು ಸ್ಮಶಾನವಿಲ್ಲದ ಸ್ಥಳದಲ್ಲಿ ದಾನ ಸಂಸ್ಕಾರಗಳು ಮಾಡಿ ಮೋಕ್ಷವನ್ನು ದಯಪಾಲಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಹಾ ರಾಮಚಂದ್ರ. ಹನುಜ ಲಕ್ಷ್ಮಣ, ಈ ಜಟಾಯುವಿನ ದಹನ ಸಂಸ್ಕಾರಗಳನ್ನು ತೀರಿಸಿಕೊಂಡು ಆ ರಾಕ್ಷಸನ ನೆಲೆಯನ್ನು ಕಂಡು ಹಿಡಿಯೋಣ ನಡೆ. ಅಣ್ಣ, ಹಾಗೇ ಆಗಲಿ, ನಡಿ. ಎನ್ನಯ ಸೀತೆಯನ್ನು ಅಪಹರಿಸಿದ ಕುಳನ ಅವನಂ ಕೊಲ್ಲದಿರ್ದಳೆ ಈ ದರೆಯೋ ರಾಕ್ಷಸನಾಗಲಿ ಯಕ್ಷನಾಗಲಿ ಅವನಂ ಕೊಲ್ಲದಿರ್ದಳೆ ಈ ದರೆಯೋ. ಅಣ್ಣ, ಜಟಾಯುವು ದಾನ ಸಂಸ್ಕಾರವನ್ನು ತೀರಿಸಿದ್ದಾಯಿತು. ಇನ್ನು ಮಾತೆಯಾದ ಸೀತಾದೇವಿಯನ್ನು ಕದ್ದೊಯ್ದ ಆ ದುಷ್ಟ ರಾವಣನ ನೆಲೆಯನ್ನು ಕಂಡುಹಿಡಿಯೋಣ, ನಡಿ. ಲಕ್ಷ್ಮಣ, ಹಾಗೇ ಆಗಲಿ, ನಡೆ ಹೋಗು.